ಅವಳಿ ನಗರದ ಪಟಾಪಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತ. ಹುಬ್ಬಳ್ಳಿದು ಬಿಯುಬಿ ಕಾಲೇಜ್ನ್ಯಾಗ ನೇಹಾ ಹಿರೇಮಠ ಅನ್ನೋ ಹುಡುಗಿನ ಕೊಂದ ಆರೋಪಿ ಫಯಾಜ್ಗ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು ಅಂತ ಒತ್ತಾಯ ಮಾಡಿ ಇವತ್ತ ಹುಬ್ಬಳ್ಳಿದಾಗ ಶ್ರೀರಾಮ್ ಸೇನಾ ಪ್ರತಿಭಟನೆ ಮಾಡಿದ್ರ. ಇವತ್ತ ಫಯಾಜ್ಗೆ ಜಾಮೀನು ಅರ್ಜಿ ವಿಚಾರಣೆ ಇತ್ತು, ಆದ್ರ ಈ ಅರ್ಜಿ ತಿರಸ್ಕೃತಗೊಂಡೈತಿ. ಆಗಸ್ಟ್ 6ಕ್ಕೆ ವಿಚಾರಣೆ ಮುಂದೂಡಿದ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅವತ್ತ ಅಂದ್ರ ಆಗಸ್ಟ್ 6ನೇ ತಾರೀಕಿಗೆ ಫಯಾಜ್ ಖುದ್ದು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಾರ. ಶಾಸಕ ಅರವಿಂದ್ ಬೆಲ್ಲದವರ ಬರ್ತ್ಡೇಕ ವಿಶ್ ಮಾಡಿ ಬಿಜೆಪಿ ಅಲ್ಪಸಂಖ್ಯಾತರ ಮಂಡಲ ಮೋರ್ಚಾ ವತಿಯಿಂದ ಹಾಕಿದ ಬ್ಯಾನರ್ದಾಗಿದ್ದ ಅಧ್ಯಕ್ಷ ಮೊಹಮ್ಮದ್ ಶಫಿ ಬಿಜಾಪುರಿ ಅವರ ಫೋಟೋಕ ಕಿಡಿಗೇಡಿಗಳು ಮಸಿ ಉಗ್ಗಿ ಹೋಗಿಬಿಟ್ಟಾರ ನೋಡ್ರಿ. ಇದು ಧಾರವಾಡದ ಅಂಜುಮನ್ ಸರ್ಕಲ್ದಾಗ ಹಾಕಿದ ಬ್ಯಾನರ್ಕ ಹಿಂಗ ಮಾಡ್ಯಾರ. ಇದರ ಸಂಬಂಧ ಬಿಜೆಪಿ ಅಲ್ಪಸಂಖ್ಯಾತರ ಮಂಡಲದ ಮೋರ್ಚಾ ವತಿಯಿಂದ ಕಂಪ್ಲೇಂಟ್ ಕೊಡಾಕ ವಿಚಾರ ಮಾಡ್ಯಾರ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಯಾವುದೂ ಜೈನ ಸಮಾಜದ ಹೆಸರಿನ್ಯಾಗ ಸಂಸ್ಥೆ ಕಟ್ಟಿಲ್ಲ, 300 ಕೊಲೆ ಆಗ್ಯಾವಂತ ಆರೋಪ ಮಾಡಾಕತ್ತಾರ. ಇದ್ರಾಗ ಒಂದು ಕೊಲೆದಾಗ ವೀರೇಂದ್ರ ಹೆಗಡೆ ಅವರು ಭಾಗಿ ಆಗಿದ್ರ ನಾನು ಸನ್ಯಾಸತ್ವ ತ್ಯಜಿಸ್ತೀನಿ ಅಂತ ಹುಬ್ಬಳ್ಳಿ ವರೂರಿಂದು ಜೈನ ಮುನಿ ಗುಣಧರ ನಂದಿ ಮಹಾರಾಜರು ಹೇಳ್ಯಾರ. ಹೆಗಡೆ ಅವರ ಬಗ್ಗೆ ಸುಳ್ಳು ಆರೋಪ ಮಾಡಾಕತ್ತಾರ. 23 ವರ್ಷದಿಂದ ನಾನು ವೈಯಕ್ತಿಕವಾಗಿ ಅವರು ಏನು ಅಂತ ಹೇಳಿ ತಿಳ್ಕೊಂಡೇನಿ. ಸತ್ಯ ನ್ಯಾಯ ನೀತಿಯಿಂದ ಸರಳವಾಗಿ ಜೀವನ ಮಾಡೋ ಮನುಷ್ಯ ಅವರು. ಅವರ ಸಾಮಾಜಿಕ ಬೆಳವಣಿಗೆ ಸಹಿಸದು ಒಂದಷ್ಟು ಮಂದಿ ಹಿಂಗ ಆರೋಪ ಮಾಡಾಕತ್ತಾರು ಅಂತ ಅಂದ್ರ. ಇನ್ಸ್ಟಾಗ್ರಾಮ್ದಾಗ ಫೇಮಸ್ ಆಗುನಂತ ಹೇಳಿ ನವಲಗುಂದ ಪಟ್ಟಣದ್ದು ಕಳ್ಳಿಮಠ ಓಣಿದು 21 ವರ್ಷದ ಹುಡುಗ ಸಲೀಂ ಅಂದೋಡಿ ಅಣ್ಣವ ನಡು ರೋಡ್ನ್ಯಾಗ ಬೈಕ್ ವೀಲಿಂಗ್ ಮಾಡಿದ್ದ. ಹಿಂಗ ವೀಲಿಂಗ್ ಮಾಡಿ ಹೀರೋ ಆಗಿದ್ದ. ಈ ವಿಡಿಯೋ ನೋಡಿದ ಪೊಲೀಸರು ಭಾರತೀಯ ಮೋಟಾರ್ ವಾಹನ ಕಾಯ್ದೆದಾಗ ಕೇಸ್ ಜಡಿಯುವುದಕನ ಅಂತಂದ್ರ ಸಲೀಂ ಸರಳ ಬಂದ ನಾನು ಮಾಡಿದ್ದು ತಪ್ಪಾತು, ನನ್ನಂಗ ದಯವಿಟ್ಟು ಯಾರು ಮಾಡಬೇಡ್ರಿ ಅಂತ ಪಬ್ಲಿಕ್ ನೆಕ್ಸ್ಟ್ ಮೂಲಕ ವಿನಂತಿ ಮಾಡ್ಯಾನ. ಹುಬ್ಬಳ್ಳಿದು ವಾರ್ಡ್ ನಂಬರ್ 34ರಾಗ ಬರೋ ಸಿಮ್ಲಾ ನಗರದಾಗಿನ ಮಂದಿಗೆ ಕಮ್ಮಂದು ಕುಡಿ ನೀರು ಸಿಗದಂಗ ಆಗಿಬಿಟ್ಟೈತ್ ನೋಡ್ರಿ. ಈ LNTದವರು ಬಂದ ಮ್ಯಾಲ 15ರಿಂದ 20 ದಿನಕ್ಕೊಮ್ಮೆ ನೀರ್ ಬಿಡಾಕತ್ತಾರಂತ. ಹಿಂಗಾಗಿ ನಮ್ಮ ಮಂದಿ ನೀರಿನ ಸಂಬಂಧ ಬಡದಾಡುವಂಗ ಆಗೈತ್ ನೋಡ್ರಿ. ಇದರ ಸಂಬಂಧ ಕಾರ್ಪೊರೇಷನ್ಕ ಕಂಪ್ಲೇಂಟ್ ಕೊಟ್ರು ಯಾರು ತಲೆ ಕೆಡಿಸ್ಕೋವಲ್ರಂತ. ಅಲ್ಲಿನ ಮಂದಿ ಬಹಳ ಕಂಗಾಲಾಗ್ಯಾರ. ಮೊದಲವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ರಿ. ಎಲ್ಲಾ ಕಡೆಗ ಯೂರಿಯಾ ಗೊಬ್ಬರ ಸಿಗವಲ್ತು ಅಂತ ಹೇಳಿ ಮಂದಿ ಕಂಗಾಲಾಗ್ಯಾರ. ಇಂಥದ್ರಾಗ ಧಾರವಾಡ ತಾಲೂಕಿಂದು ಅಂಬಿನಬಾವಿ ಗ್ರಾಮದ ರೈತರ ಹೊಲದಾಗ ಅಗದಿ ಕಡಿಮೆ ಪ್ರಮಾಣದಾಗ ಯೂರಿಯಾ ಗೊಬ್ಬರ ಹಾಕಿ ಚಲೋ ಇಳುವರಿ ಹೆಂಗ ತೆಗೆಯುವುದು ಅನ್ನೋದು ಪ್ರಯೋಗ ಮಾಡ್ಯಾರ ನೋಡ್ರಿ. ನ್ಯಾನೋ ಯೂರಿಯಾ ಸಿಂಪಡಿಸಿದ ಹೊಲದಾಗಿಂದ ಪ್ರಾತ್ಯಕ್ಷಿಕೆ ಮಾಡುವ ಮುಖಾಂತರ ಜಿಲ್ಲಾಡಳಿತ ಜಾಗೃತಿ ಮೂಡಿಸೈತಿ. ಗೊಬ್ಬರ ಸಿಗವಲ್ತು ಅಂತ ಹೇಳಿ ಟೆನ್ಷನ್ ತಗೊಳ್ಳೋ ಬದ್ಲಿ ಈ ನ್ಯಾನೋ ಯೂರಿಯಾ ಸಿಂಪಡಿಸಿ ಚಲೋ ಬೆಳಿ ತೆಗೀರಿ ಅಂತ ರೈತರಿಗೆ ಜಿಲ್ಲಾಡಳಿತ ಮಾಹಿತಿ ಕೊಟ್ಟೈತಿ. ಧರ್ಮಸ್ಥಳದಾಗ SIT ರಚನೆ ಮಾಡಿದ್ದು ಚಲೋ ವಿಚಾರ. ಆದ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳದ ಮಂಜುನಾಥ ದೇವರ ಬಗ್ಗೆ ಏನಾದ್ರೂ ಸುಳ್ಳು ಆರೋಪ ಮಾಡಿ ತೇಜೋವಧೆ ಮಾಡಿದ್ರ ನಾವು ರೋಡಿಗಿಳಿದ ಹೋರಾಟ ಮಾಡ್ತೀವಿ ಅಂತ ವರೂರಿನ ರಾಷ್ಟ್ರಸಂತ ಗುಣಧರ ನಂದಿ ಮಹಾರಾಜರು ಆಕ್ರೋಶ ವ್ಯಕ್ತಪಡಿಸ್ಯಾರ. ನಮ್ಮ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸ್ರಿ ಅಂತ ಒತ್ತಾಯ ಮಾಡಿ ಹುಬ್ಬಳ್ಳಿದಾಗ ಕಟ್ಟಡ ಕಾರ್ಮಿಕರು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ರ. ಇನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮ್ಯಾಲ ಕಿಡಿಕಾರಿದ್ರ. ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಥೋರ್ ಅವರು ನವಲಗುಂದ ಪೊಲೀಸ್ ಠಾಣೆ ಮತ್ತು ವೃತ್ತ ಕಚೇರಿಗೆ ಪರಿವೀಕ್ಷಣೆಗಂತ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ರ. ಈ ಟೈಮ್ದಾಗ ಪೊಲೀಸ್ ಠಾಣಾ ಆವರಣದಾಗಿದ್ದ ಗಿಡಗಳಿಗೆ ನೀರು ಹಾಕಿ ಪರಿಸರ ಜಾಗೃತಿ ಮೂಡಿಸಿದ್ರ. ಇದೇ ಟೈಮ್ದಾಗ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಸಿಪಿಐ ರವಿಕುಮಾರ್ ಕಪ್ಪತ್ನವರ್, ನವಲಗುಂದ PSI ಜನಾರ್ದನ್ ಬಂಟ್ರಳ್ಳಿ, ಅಣ್ಣಿಗೇರಿ PSI ಉಮಾದೇವಿ ಸಿ ಹಿಡ್ಕೊಂಡ ಇನ್ನೂ ಬಹಳ ಮಂದಿ ಪೊಲೀಸ್ ಸಿಬ್ಬಂದಿ ಇದ್ರ. ಧಾರವಾಡ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆದಾಗ ಕೆಲಸ ಮಾಡಿದ ಹೊರಗುತ್ತಿಗೆ ಸಿಬ್ಬಂದಿಗೆ ಸ್ವಾಮಿ ಎಜುಕೇಷನ್ ಸೊಸೈಟಿ ಏಜೆನ್ಸಿ ESI ಮತ್ತು EPF ರೊಕ್ಕ ಕೊಡದ ವಂಚಿಸೈತಿ ಅಂತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಭಿಯಂತರ ಸಿದ್ದಣ್ಣ ಟಿ ಆರೋಪ ಮಾಡ್ಯಾರ. ಇದರ ಸಂಬಂಧ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಸ್ವಾಮಿ ಎಜುಕೇಷನ್ ಸೊಸೈಟಿ ಏಜೆನ್ಸಿಗೆ ನೋಟಿಸ್ ಕೊಟ್ಟ ರಿಜಿಸ್ಟರ್ ದಾಖಲೆ ESI ಮತ್ತು EPF ಕೊಟ್ಟಿದ್ರ ದಾಖಲೆ ಕೇಳಿದ್ರು ಉತ್ತರ ಸಿಕ್ಕಿಲ್ಲ. ಇದು ಎಲ್ಲಿಗೆ ಹೋಗಿ ಹತ್ತಂತ ನೋಡೋಣಂತ್ರಿ. ಇದಿಷ್ಟು ಇವತ್ತಿನ ಅವಳಿ ನಗರದ ಪಟಾಪಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತಿರ್ರಿ. ನಮಸ್ಕಾರ.